ಈಗಂತೂ ಗೋಲ್ಡಲ್ಲಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ತೋರಿಸ್ಲಾ ಕ್ಯೂರಿಯಾಸಿಟಿನ. ಡ್ರೆಸ್ಸು ಅದೇ ಕಲರ್ ಅನ್ನೋ ಥರ ಕಾಣಿಸ್ತಿದೆ, ಅಷ್ಟು ನೀಟಾಗಿ ನಿಮಗೆ ಗೊತ್ತಾಗ್ತಿಲ್ಲ. ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದನ್ನಂತೂ ಮಿಸ್ ಮಾಡ್ಕೋಬೇಕಂತ ಅನ್ನಿಸ್ಲೇ ಇಲ್ಲ. ಶಾಕ್ ಆಗಬೇಡಿ, ಹೇಳ್ತೀನಿ ನಾನು ಇದ್ರ ಪ್ರೈಸು. ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನನ್ನ ಒಂದು ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ಚಿಕ್ಕಪೇಟೆಯಿಂದ ಕಾಸ್ಮೆಟಿಕ್ಸ್ನೆಲ್ಲ ತೊಗೊಂಬಂದಿದ್ದೆ, ಯಾವ ಸ್ಟೋರಲ್ಲಿ ಏನು ಅಂತಲೂ ಸಹ ನಾನು ಹೇಳಿದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಅಲ್ಲಿ ಹೋಗಿ ಬೈ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನಾನು ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ಎಲ್ರಿಗೂ ಇಷ್ಟ ಆಗೋವಂಥದ್ದೇ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಇಷ್ಟ ಆಗೋವಂಥದ್ದು. ಸೊ ಯಾರಿಗೆ ತಾನೇ ಇಷ್ಟ ಆಗಲ್ಲ ಜ್ಯುವೆಲರೀಸ್ ಅಂತ ಹೇಳಿದ್ರೆ. ಸೊ ನನಗಂತೂ ತುಂಬಾ ಇಷ್ಟ. ಸೊ ನಿಮಗೂ ಇಷ್ಟ ಅಂತ ಭಾವಿಸ್ತೀನಿ. ಸೊ ಏನು ಜ್ಯುವೆಲರೀಸ್ ತಂದಿದ್ದೀರಾ ಅಂತ ನೀವು ಥಿಂಕ್ ಮಾಡ್ತಿದ್ರೆ, ಇನ್ನೇನು ರೀ, ಗೋಲ್ಡ್ ರೇಟ್ ಗಗನಕ್ಕೆ ಹೇರಿದೆ. ಸೊ ಇನ್ಯಾವ ಥರ ಜ್ಯುವೆಲರೀಸ್ನ ಶೇರ್ ಮಾಡಲಿ? ಸಿಲ್ವರ್ ಜ್ಯುವೆಲರೀಸ್ನ ನಾನು ತೊಗೊಂಡು ಬಂದಿದ್ದೀನಿ. ಸೊ ಅದು ಯಾವ ರೀತಿ ಇದೆ, ಏನು, ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ತುಂಬ ಲ್ಯಾಗ್ ಮಾಡಲ್ಲ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಏನೆಲ್ಲ ತೊಗೊಂಬಂದಿದ್ದೀನಿ, ಅದು ಎಷ್ಟಾಯಿತು ಪ್ರೈಸು ಏನು ಅಂತಲೂ ನಾನು ಶೇರ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಈ ಒಂದು ಹಾರನ ತೊಗೊಂಬಂದಿದ್ದೀನಿ. ಸೊ ಇದು ಪರ್ಲ್ದು, ಓಕೆನಾ? ಸೊ ಪರ್ಲ್ದು ಮೋಪು ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ನಾನು ಯಾವ ರೀತಿ ಮಾಡಿಸಿದ್ದೀನಿ ಏನು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟಪಟ್ಟು ನಾನು ಮಾಡಿಸ್ಕೊಂಡು ಬಂದಿರೋ ಅಂಥ ಒಂದು ಪರ್ಲ್ ಜ್ಯುವೆಲರಿ ಆಗಿರುತ್ತೆ. ಇದು ತೋರಿಸ್ತೀನಿ ಒಂದು ಸೆಕೆಂಡ್. ಇದನ್ನು ವೇರ್ ಮಾಡಿ ತೋರಿಸಿದ್ರೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಮೊದಲಿಗೆ ನಾನು ಹೇರ್ನ ಟೈಮ್ ಮಾಡ್ಕೊಂಡ್ಬಿಡ್ಲಾ? ಬೇಡ, ಹೀಗೆ ಇರಲಿ ಅಲ್ವಾ, ನಿಮಗೆ ನೀಟಾಗಿ ನೋಡೋಕ್ಕೆ ಸರಿ ಹೋಗುತ್ತೆ. ಸೊ ಫ್ರೆಂಡ್ಸ್, ನನಗಂತೂ ಸಖತ್ ಇಷ್ಟ ಆಯಿತು. ಈ ಒಂದು ಡಿಸೈನ್ನ ನಾನು ಗೋಲ್ಡಲ್ಲಿ ಯಾರೋ ಮಾಡಿಸ್ಕೊಂಡಿರೋದನ್ನ ನೋಡಿದ್ದೆ. ಸೊ ಅದೇ ಡಿಸೈನಲ್ಲಿ ಸಿಲ್ವರಲ್ಲಿ ಬೇಕು ಅಂತ ಹೇಳಿ ನಾನು ಮಾಡಿಸ್ಕೊಂಡಿದ್ದೀನಿ. ಈಗಂತೂ ಗೋಲ್ಡಲ್ಲಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಗಗನಕ್ಕೆ ಹೇರಿದೆ ರೇಟು. ಸೊ ಹಾಗಾಗಿ ಪರ್ಲಲ್ಲಿ ಮಾಡಿಸ್ಕೊಂಡಿದ್ದೀನಿ. ನಿಮಗೆ ತೋರಿಸ್ಲಾ ಕ್ಯೂರಿಯಾಸಿಟಿನ? ಟಂಟಡಾನ್, ತುಂಬಾ ಚೆನ್ನಾಗಿದೆ, ತುಂಬಾ ಯೂನಿಕ್ ಕಲೆಕ್ಷನ್ ಆಗಿ ಅನಿಸ್ತು ನನಗೆ. ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ನಾನು ಮಾಡಿಸ್ಕೊಂಡಿರೋ ಅಂಥ ಸಿಲ್ವರ್ ಪರ್ಲ್ ಏನು ಹಾರ. ಸೊ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಈ ಒಂದು ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನ್. ಆ್ಯಂಟಿಕ್ ಪೀಸು, ಜೊತೆಗೆ ಈ ಒಂದು ಪೀಸ್ ಲೆಸ್ ವೆಯ್ಟಲ್ಲಿ ಬರ್ತಾಯಿದೆ, ತುಂಬಾ ವೆಯ್ಟ್ ಕಡಿಮೆಲಿ ಬರ್ತಾಯಿದೆ. ಸೊ ಈ ಒಂದು ಪೀಸ್ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ 16 ಗ್ರಾಮ್ ಇದೆ, ಓಕೆನಾ? 16 ಗ್ರಾಮ್ ಇದೆ. ಮತ್ತು ಈ ಒಂದು ಗುಂಡುಗಳು 4 ಗ್ರಾಮ್ಸ್ ಇದೆ. ಟೋಟಲ್ ಎಲ್ಲ 20 ಗ್ರಾಮ್ಸ್, ಓಕೆನಾ? ಒಂದು ಸೆಕೆಂಡ್. ಸೊ ಟೋಟಲ್ ಎಲ್ಲ 20 ಗ್ರಾಮ್ ಇದೆ, ಓಕೆನಾ? 20 ಗ್ರಾಮ್ ಓನ್ಲಿ ಫಾರ್ ಸಿಲ್ವರ್ 20 ಗ್ರಾಮ್ ಬರುತ್ತೆ. ಸೊ ಈ ಒಂದು ಪರ್ಲ್ ನಮಗೆ ಡಿಪೆಂಡ್ಸ್, ನಿಮ್ಗೆ ಯಾವ ರೀತಿ ಬೇಕು ನೋಡ್ಕೊಂಡು ತೊಗೋಬೋದು. ಸೊ ನಾನು ಈ ಒಂದು ಪರ್ಲ್ಗೆ 400 ರುಪೀಸ್ ಕೊಟ್ಟಿರೋದು. ಸೊ 400 ರುಪೀಸ್ ಅಂತ ಅಂದರೆ ನನಗೆ ಇದು 4 ಲೈನ್ಸ್ ಅಲ್ವಾ. ಸೊ ನಮಗೆ ಟೋಟಲ್ಲು 4 ಲೈನ್ಸು ಇಲ್ಲ 5 ಲೈನ್ಸ್ ಏನೋ ತೊಗೊಂಡ್ರು, ಓಕೆನಾ? ಸೊ 5 ಲೈನ್ಸ್ ತೊಗೊಂಡ್ರು. ಟೋಟಲ್ ಕಾಸ್ಟ್ ಲಾಸ್ಟೇ ಹೇಳ್ತೀನಿ ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು, ಓಕೆನಾ? ಸೊ ಈ ಒಂದು ಡಿಸೈನ್ ಯಾವ ರೀತಿ ಇದೆ ಏನು ಅಂತ ನೋಡಿ ಇಷ್ಟ ಆದರೆ ನನಗೆ ಆರ್ಡ್ರ್ ಕೊಡ್ಬೋದು. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ ನಾನು ಮಾಡಿಸಿಕೊಡ್ತೀನಿ, ಓಕೆನಾ? ಸೊ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಂಡು ನಿಮಗೆ ವೇರ್ ಮಾಡಿ ತೋರಿಸೋಣ ಅಂದ್ಕೊಂಡೆ, ಬಟ್ ಸ್ಯಾರಿ ಎಲ್ಲ ಇವಾಗ ಆಗಲ್ಲ, ಯಾಕಂದರೆ ಫಂಕ್ಷನ್ ಮುಗಿಸ್ಕೊಂಡು ಜಸ್ಟ್ ಬಂದೆ. ಸೊ ಇದನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಮೊದಲು
ಅಂತ ಅಂದ್ಬಿಟ್ಟು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಡ್ರೆಸ್ಸಲ್ಲಿ ಕಾಣಿಸ್ತಿದೆಯಾ? ಅಷ್ಟು ನಿಮಗೆ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು. ಸೊ ನಿಮ್ಗೆ ಹತ್ತಿರದಿಂದ ಬಂದು ತೋರಿಸ್ತೀನಿ. ಅಂದರೆ ಈ ರೀತಿ ಡಿಸೈನ್ ಇದೆ. ಸೊ ಪರ್ಲು 4 ಲೈನ್ ಪರ್ಲ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕ್ರಾಸ್ ಆಗಿ ಬೀಡ್ಸ್ಗಳನ್ನ ಹಾಕ್ಸಿದ್ದೀನಿ. ಅಂದರೆ ಏನು ಗುಂಡು ಬರುತ್ತಲ್ವ, ಆ ಒಂದು ಗುಂಡನ್ನ ಕ್ರಾಸ್ ಆಗಿ ಈ ಒಂದು ಗುಂಡನ್ನ ಹಾಕ್ಸಿದ್ದೀನಿ. ಓಕೆನಾ? ಸೊ ನಿಮಗೆ ರಿಮೂವ್ ಮಾಡಿನೇ ತೋರಿಸಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗ್ಬೋದು. ಯಾಕಂದರೆ ಡ್ರೆಸ್ಸು ಅದೇ ಕಲರ್ ಅನ್ನೋ ಥರ ಕಾಣಿಸ್ತಿದೆ, ಅಷ್ಟು ನೀಟಾಗಿ ನಿಮಗೆ ಗೊತ್ತಾಗ್ತಿಲ್ಲ. ಸೊ ಹಾಕ್ಕೊಂಡು ನಾನು ತೋರಿಸಿದ್ದೀನಿ ನೋಡಿ. ಈ ರೀತಿ ಕ್ರಾಸ್ ಆಗಿ ನಾನು ಪೋಣಿಸಿರೋ ಅಂಥದ್ದು ಈ ಒಂದು ಪರ್ಲ್ ಹಾರ. ಸೊ ಹೇಗನ್ನಿಸ್ತು? ಇಷ್ಟ ಆಯಿತಾ? ಸೊ ನನಗಂತೂ ತುಂಬ ಇಷ್ಟ ಆಯಿತು. ಪರ್ಲಲ್ಲಿ ನನ್ನ ಹತ್ರ ಯಾವುದೂ ಇರಲಿಲ್ಲ ಅಂತ ಹೇಳಿ ನಾನು ತೊಗೊಂಡೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಏನೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಸೊ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಜ್ಯುವೆಲರಿ ಯಾವುದು ಅಂತ ಹೇಳೋದಾದರೆ, ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದನ್ನಂತೂ ಮಿಸ್ ಮಾಡ್ಕೋಬೇಕಂತ ಅನ್ನಿಸ್ಲೇ ಇಲ್ಲ. ಸೊ ಹಾಗಾಗಿ ತೊಗೊಂಡು ಬಂದುಬಿಟ್ಟೆ. ಸೊ ತೋರಿಸ್ಲಾ? ಸೊ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಲಾಂಗ್ ಹಾರಗಳೇ ಜಾಸ್ತಿ ಇದೆ. ಇದನ್ನು ನೆಕ್ಲೆಸ್ ನಾನು ತೊಗೊಂಡು ಬಂದಿದ್ದೀನಿ. ಸೊ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನೀವು ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾವೊಂದು ಹಾರ ನಿಮಗೆ ಇಷ್ಟ ಆಯಿತು ಏನು ಅನ್ನೋದನ್ನು. ಟನ್ ಏನಿದು ಇಯರಿಂಗ್ ಥರ ಇದೆ, ಇದನ್ನು ಹಾರ ಅಂತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀರಾ? ಇದು ಇಯರಿಂಗ್ ಅಲ್ಲ, ಹಾರ. ಒಂದು ಸೆಕೆಂಡ್. ನೋಡಿ, ಇದನ್ನು ಗ್ರೀನ್ ಬೀಡ್ಸಲ್ಲಿ ನಾನು ಈ ರೀತಿ ಮಾಡಿಸಿದ್ದೀನಿ. ಸೊ ಇದು 16 ಗ್ರಾಮ್ ಬರುತ್ತೆ. ಸೊ 16 ಗ್ರಾಮ್ ಅಷ್ಟೇ ನಾನು ಇನ್ವೆಸ್ಟ್ ಮಾಡಿರೋದು. ಜೊತೆಗೆ ಈ ಇದು ಏನಿದೆ ಅಲ್ಲ ಬೀಡ್ಸ್ಗೆ ಅಷ್ಟೇ ಇನ್ವೆಸ್ಟ್ ಮಾಡಿರೋದು. ಫಾರ್ ಗ್ರಾಮ್ 250 ರುಪೀಸ್ ಆಗುತ್ತೆ. ಸೊ 16 ಗ್ರಾಮ್ ಇಂಟು 250 ಲೆಕ್ಕ ಹಾಕಿದ್ರೆ ನಿಮಗೆ ಲೆಕ್ಕ ಸಿಗುತ್ತೆ. ಜೊತೆಗೆ ಈ ಒಂದು ಬೀಡ್ಸ್ ಡಿಪೆಂಡ್ಸ್ ನಾವು ಯಾವುದನ್ನ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಓಕೆನಾ? ಇದು ಒಂದು 350, 400, 500, 1700 ಇರೋದಿದೆ, 2500 ಇರೋದು ಇದೆ. ಸೊ ಡಿಪೆಂಡ್ಸ್ ನಿಮ್ಗೆ ಇವಾಗ ಏನು ನೀವು ಕಾಸ್ಟ್ ತೊಗೊಳ್ತೀರೋ, ಏನು ನೀವು ಈ ಒಂದು ಏನು ಸಿಲ್ವರ್ ತೊಗೊಳ್ತಿದ್ದೀರೋ ಅದ್ರ ತಕ್ಕಾಗಿ ನಾವು ಮಾಡಿಸ್ಕೊಂಡ್ರೆ ಸಾಕು. ಇದೇ ಏನಾದರೂ ಗೋಲ್ಡ್ ಆಗಿತ್ತು ಅನ್ನೋದಾದರೆ, ಸೊ ಗೋಲ್ಡ್ ತಕ್ಕಂಗೆ ನಾವು ಬೀಡ್ಸ್ಗಳನ್ನ ಹಾಕ್ಸ್ಕೋಬೇಕಾಗತ್ತೆ. ಸೊ ತುಂಬ ಕಾಸ್ಟ್ಲಿದು ಹಾಕ್ಸ್ಕೊಂಡ್ರು ಏನಕ್ಕೆ? ಸುಮ್ಮನೆ ನಾವೇನು ಡೈಲಿ ಯೂಸ್ ಮಾಡಲ್ಲ ಇದನ್ನು, ಏನೂ ಇಲ್ಲ, ಏನಕ್ಕೆ ಸುಮ್ಮನೆ ತುಂಬ ಕಾಸ್ಟ್ಲಿನ ತೊಗೊಂಡು ನಾವು ಹಾಕ್ಸ್ಕೋಬೇಕಲ್ವಾ? ಸೊ ಹಾಗಾಗಿ ನಾನು ಕಡಿಮೆದೇ ತೊಗೊಂಡಿರೋದು. ಇದನ್ನು ಅಷ್ಟೇ ಒಂದು ಲೈನ್ ಬಂದು 500 ರುಪೀಸು. ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ಶೇಡ್ ಆಗಲ್ಲ, ಏನೂ ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸಹ ನಾನು ವೇರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಇದನ್ನು ಅಷ್ಟೇ ತುಂಬ ಇಷ್ಟಪಟ್ಟು ತೊಗೊಂಬಂದೆ. ನಿಜವಾಗ್ಲೂ ನಮ್ಮ ಅತ್ತಿಗೆ ತೊಗೊಂಡಿದ್ದಾರೆ. ಆ ಒಂದು ಕಲೆಕ್ಷನ್ಸ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಂದಲ್ಲ ಫ್ರೆಂಡ್ಸ್, ಅವ್ರದ್ದು ಇನ್ನೂ ತುಂಬ ಚೆನ್ನಾಗಿದೆ. ಬಟ್ ಇದನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದು ಇನ್ನೂ ಲುಕ್ ವೈಸ್ ಸಕ್ಕದಾಗಿದೆ. ದೊಡ್ಡದೇ ತೊಗೊಂಡಿದ್ದವರು, ಚಿಕ್ಕದು ಯಾವುದನ್ನು ತೊಗೊಂಡಿಲ್ಲ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಥರ ಸಿಂಪಲ್ಲಾಗಿ ನಾವು ಒಂದು ಸ್ಯಾರಿ ಹಾಕ್ಕೊಳ್ತೀವಿ ಅಂದರೆ ಈ ರೀತಿ ಇರುತ್ತೆ. ಸೊ ಆರಾಮಾಗಿ ಸಿಂಪಲ್ಲಾಗಿ ಈ ಥರ ನಾವು ಬೇಕಾದರೆ ಮಾಡಿಸ್ಕೋಬೋದು. ಇನ್ ಕೇಸ್ ನಿಮಗೆ ಏನಾದರೂ ಎಕ್ಸ್ಟ್ರಾ ಗುಂಡುಗಳು ಬೇಕು ಅಂದರೂ ಇಲ್ಲಿಗೆ ಸೆಂಟರ್ಗೆ ಹಾಕೋಬೋದು. ಇಲ್ಲಾಂದರೆ ಚಿಕ್ಕ ಗುಂಡುಗಳು ಬರುತ್ತಲ್ಲ, ಅದನ್ನು ಸಹ ಇಲ್ಲೊಂದು ಅವರೇ ನೀಟಾಗಿ ಡಿಸೈನ್ ಮಾಡಿ ಕೊಡ್ತಾರೆ. ಸೊ ಆ ಥರನೂ ಬೇಕಾದರೆ ನಾವು ಮಾಡಿಸ್ಕೋಬೋದು. ಇದನ್ನು ಹತ್ತಿರದಿಂದ ನಾನು ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಇದೆ ಏನು ಅನ್ನೋದು, ಹಾಕ್ಕೊಂಡಾಗ ಯಾವ ಲುಕ್ ಇದೆ ಏನು ಅಂತ ಇವಾಗ ತೋರಿಸ್ತಿದ್ದೀನಿ. ಸೊ ಏನು ಅನಿಸ್ತಿದೆ, ಇದನ್ನು ಸ್ಯಾರಿ ಹಾಕ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ತುಂಬ ಇನ್ನೂ ಎಲಿಗೆಂಟಾಗಿ ಕಾಣಿಸ್ತಿತ್ತು. ಬಟ್ ಈ ಡ್ರೆಸ್ ಮೇಲೆ ಎದ್ದು ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡು ಮಾಡಿದೆ. ಬಟ್ ಓಕೆ ಅನ್ನಿಸ್ತಿದೆ. ಬಟ್ ಇನ್ ಕೇಸ್ ನಿಮ್ಗೆ ಏನಾದರೂ ನೀಟಾಗಿ ಗೊತ್ತಾಗಲಿಲ್ಲ ಅಂತ ಅನ್ನೋದಾದರೆ ಲಾಸ್ಟಲ್ಲಿ ನಾನು ಕೆಳಗಡೆ ಇಟ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ಈ ಒಂದು ಜ್ಯುವೆಲರಿನ ತೊಗೊಂಡೆ. ಇದನ್ನು ಸೇಮ್ ಪೆಂಡೆಂಟ್ ಬಂದು 16 ಗ್ರಾಮ್ ಬರುತ್ತೆ. ಸೊ 250 ಇಂಟು 16 ನೀವು ಕ್ಯಾಲ್ಕುಲೇಟ್ ಮಾಡಿ. ಜೊತೆಗೆ 500 ರುಪೀಸ್ ಒಂದು
ಲೈನ್ ಬರುತ್ತೆ. ಇದು ಒಂದು ಲೈನಲ್ಲಿ ಎಷ್ಟು ಬರುತ್ತೆ ಹಾಗೆ ಹೀಗೆ ಕೇಳಬೇಡಿ. ಇದು 2 ಲೈನ್ ನಾನು ತೊಗೊಂಡಿರೋದು. ಸೊ 2 ಲೈನ್ ತೊಗೊಂಡಿರೋದಕ್ಕೆ ಈ ಒಂದು ಹಾರ ರೆಡಿಯಾಗಿದೆ. ಸೊ 2 ಲೈನ್ಗೆ 1000 ರುಪೀಸ್ ನಾನು ಕೊಟ್ಟಿರೋದು. ಸೊ ಅಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಗೊತ್ತಾಗೋಗ್ಬಿಡತ್ತೆ ಈ ಒಂದು ಹಾರಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಏನು ಅನ್ನೋದು. ಓಕೆನಾ. ಸೊ ಬೇಕಿದ್ದರೆ ಲಾಸ್ಟಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಯಾಕಂದರೆ ನಾನು ಅದಕ್ಕೆ ಎಲ್ಲ ಒಟ್ಟಿಗೆ ತೊಗೊಂಡಿದ್ದಲ್ವಾ, ಹೀಗೆ ಹೇಳಿ ಅನ್ನೋದಾದರೆ ಎಕ್ಸಾಕ್ಟಾಗಿ ನನಗೆ ಗೊತ್ತಾಗ್ತಿಲ್ಲ, ಬಟ್ ವೆಯ್ಟ್ ಮಾತ್ರ ನೆನಪಿದೆ. ಸೊ ಹಾಗಾಗಿ ನಾನು ಇದನ್ನು ಹೇಳ್ತಿದ್ದೀನಿ. ಸೊ ಹತ್ರದಿಂದ ನೋಡೋದಾದರೆ ನೋಡಿ, ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಸೊ ನಿಮ್ಗೆ ಏನು ಅನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ ಕೇಸ್ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನನಗೆ ಆರ್ಡ್ರ್ ಕೊಡ್ಬೋದು. ನಾನೇ ಈ ಥರ ನಿಮಗೆ ಮಾಡಿಸಿ ಕೊರಿಯರ್ ಮಾಡ್ತೀನಿ. ಓಕೆನಾ. ಸೊ ಏನಾಗುತ್ತೆ ಪ್ರೈಸ್ ಏನು ಅನ್ನೋದನ್ನು ನಾನು ಇವಾಗೇ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಯಾಕಂದರೆ ನನ್ನ ಹಿಂದಿನ ಬ್ಲಾಗಲ್ಲಿ ಎಲ್ಲರೂ ನೀವು ಪ್ರೈಸು ಮೆನ್ಷನ್ ಮಾಡಿ ಮೇಡಮ್ ಅಂತ ಎಲ್ಲ ಕೇಳಿದ್ರಿ. ಸೊ ಹಾಗಾಗಿ ಈ ಟೈಮ್ ನಾನು ಒಂದೊಂದು ಇದು ಎಷ್ಟೆಷ್ಟು ಆಯಿತು ಅನ್ನೋದನ್ನು ನಾನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ ಈ ಒಂದು ಹಾರ ಆಗಿರತ್ತೆ. ನೆಕ್ಸ್ಟ್ ಒನ್ ಹಾರ ಅಲ್ಲ, ನೆಕ್ಲೆಸ್. ಸೊ ಇಷ್ಟ ಆಯಿತಾ? ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡೆ. ಅದು ಆದ ನಂತರ ನೆಕ್ಸ್ಟ್ ಏನು ತೊಗೊಂಡೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಸೊ ಇದಂತೂ ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ, ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಇನ್ಸ್ಟಾ ಓಪನ್ ಮಾಡಿದ್ರೆ ಯಾವುದೇ ಒಂದು ಪೇಜಲ್ಲೂ ಈ ಒಂದು ಏನಂತಾರೆ ನೆಕ್ಲೆಸ್ನ ತೋರಿಸ್ದೇ ಇರೋರೇ ಇಲ್ಲ ನಾನು ನೋಡಿದ ಮಟ್ಟಿಗೆ. ಸೊ ಎಲ್ಲರ ಶಾಪಲ್ಲೂ ಸಿಗುತ್ತೆ. ಆದರೆ ನಾನು ನಿಮ್ಮ ಜೊತೆನೂ ಶೇರ್ ಮಾಡಿಬಿಡ್ತೀನಿ. ಯಾಕೆ ಸುಮ್ಮನೆ ಕೂತ್ಕೊಳ್ಳಿ, ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್. ಸೊ ನೋಡಿ, ಜೋ ಮಾಲೆನ ಏನು ಹೇಳ್ತಾರೆ, ಇದು ಕಾಸಿನ ಸರಾನಾ, ಕಾಸಿನ ಹಾರ ಅಂತ ಹೇಳ್ಬೋದು. ಬಟ್ ಇದು ಕಾಸಿನ ನೆಕ್ಲೆಸ್ನ ನಾನು ಮಾಡಿಸ್ಕೊಂಡ್ಬಂದಿದ್ದೀನಿ. ಇದು ಎಣದಿರೋ ಅಂಥದ್ದು. ಸೊ ಎಣಿಸಿ ನಾನು ತೊಗೊಂಡು ಬಂದಿದ್ದೀನಿ. ಇದನ್ನು ಹತ್ರದಿಂದ ತೋರಿಸೋದಾದರೆ ನೋಡಿ, ಈ ರೀತಿ ಇದೆ. ಹತ್ರದಿಂದ ತೋರಿಸಿದ್ರೆ ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಯೂನಿಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ನಾನು ಹಾಕಿ ತೋರಿಸ್ಬಿಡ್ತೀನಿ ನನಗೆ ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಇದಂತೂ ಸ್ಯಾರಿ ಮೇಲೆ ಹಾಕ್ಕೊಂಡ್ಬಿಟ್ರೆ ಸಕ್ಕದಾಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿ ಯಾವ ರೀತಿ ಕಾಣಿಸ್ತಿದೆ, ಇಷ್ಟ ಆಯಿತಾ? ಸೊ ನಮಗೂ ಇಷ್ಟ ಆಯಿತು. ಅದಕ್ಕೋಸ್ಕರನೇ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಮಾಡಿಸ್ಕೊಂಡು ಬಂದಿರೋದು. ಸೊ ಈ ಒಂದು ಜ್ಯುವೆಲರೀಸು ನನಗಂತೂ ಸಕ್ಕತ್ತಂದರೆ ಸಕ್ಕತ್ ಇಷ್ಟ ಆಯಿತು ಫ್ರೆಂಡ್ಸ್. ನಿಮ್ಗೇನು ಅನಿಸ್ತು ಏನೋ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಸೊ ಇದೇನು ಸಿಲ್ವರಾ ಅಥವಾ ಏನು ಅಂತಲೇ ನೀವು ಹೇಳಲಿಲ್ಲ ಅಂತ ನೀವು ಅಂದ್ಕೊಳ್ತಿದ್ರೆ, ಇದು ಸಿಲ್ವರ್ ಅಲ್ಲ. ಶಾಕ್ ಆಗಿಬಿಟ್ರಾ? ಇದು ಸಿಲ್ವರ್ ಅಲ್ಲ, ಇದು 1 ಗ್ರಾಮ್ ಗೋಲ್ಡ್ ಫ್ರೆಂಡ್ಸ್. 1 ಗ್ರಾಮ್ ಗೋಲ್ಡ್. ಇದು ಫುಲ್ಲು ಟೋಟಲ್ ನಾನು ಓವರಾಲ್ ಎಲ್ಲ ಎಣಿಸಿ ತೊಗೊಳೋದಕ್ಕೆ ಟೋಟಲ್ ಎಲ್ಲ 1250 ರುಪೀಸ್ ಕೊಟ್ಟಿದ್ದೀನಿ. ಇದಕ್ಕೆ 1250 ರುಪೀಸ್ ಕೊಟ್ಟಿದ್ದೀನಿ ಈ ಒಂದು ನೆಕ್ಲೆಸ್ಗೆ. ಸೊ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ. ಸೊ ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಯಾವುದು ಅಂತ ಹೇಳ್ತೀನಿ. ಈ ಒಂದು ಡಾಬ್ನ ತೊಗೊಂಡೆ. ಇದ್ರದ್ದು ಪ್ರೈಸ್ ನಮ್ಮ ಏರಿಯಾಗಳಲ್ಲೆಲ್ಲ ಕೇಳ್ತೀನಿ ಅಂದರೆ 700 ಆ ರೇಂಜಿಗೆ ಇರುತ್ತೆ ಅಲ್ವಾ. 700, 1000 ಈ ರೇಂಜಲ್ಲಿ ಇರುತ್ತೆ. ಇದ್ರದ್ದು ಪ್ರೈಸ್ ಬಂದು ಗೆಸ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡಿದ್ರು ನಾನು ಇವಾಗ ಹೇಳ್ಬಿಡ್ತೀನಲ್ವಾ. ಸೊ ಯಾವ ರೀತಿ ಶಾಕ್ ಆಗಬೇಡಿ, ಹೇಳ್ತೀನಿ ನಾನು. ಇದ್ರ ಪ್ರೈಸು 250 ರುಪೀಸ್ ಫ್ರೆಂಡ್ಸ್. 250 ಅಂದರೆ ನಿಜವಾಗ್ಲೂ ನಿಮ್ಗೆ ಶಾಕ್ ಆಗಿರುತ್ತೆ ಅಲ್ವಾ. ಸೀರಿಯಸ್ಲಿ ಇದು 250 ರುಪೀಸ್. ಸೊ ಡಿಸೈನ್ ನೋಡಿ, ನಮಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದು ಒಂದಿರಲಿ ಅಂತ ಹೇಳಿ ಬೈ ಮಾಡಿಬಿಟ್ಟೆ. ಸೊ ನಿಮಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ಫ್ರೆಂಡ್ಸ್ ನೋಡಿ, ಹತ್ತಿರದಿಂದ ನಿಮಗೆ ತೋರಿಸೋದಾದರೆ ಈ ರೀತಿ ಕಾಣಿಸುತ್ತೆ. ಪೆಂಡೆಂಟೆಲ್ಲ ನಿಮಗೆ ನೀಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ.
ಈ ಒಂದು ಪರ್ಲ್ ಸೆಟ್ಟಿಗೆ ನಾನು 7,500 ಆಯಿತು. ಓವರಾಲು 7,500 ಆಗುತ್ತೆ, ಅಂದರೆ 8,000 ಆಗುತ್ತೆ. ಏನಕ್ಕೆ 250 ಎಕ್ಸ್ಟ್ರಾ ಹೇಳಿದ್ರಿ ಅಂತ ನೀವು ಥಿಂಕ್ ಮಾಡ್ತಿದ್ರೆ, ಸೊ ಇದನ್ನು ಸ್ಟಿಚ್ ಅಂದರೆ ಮೇಕಿಂಗ್ ಮಾಡೋದಕ್ಕೆ 250 ಚಾರ್ಜ್ ತೊಗೊಳ್ತಾರೆ. ಸೊ ಹಾಗಾಗಿ ಟೋಟಲ್ ಎಲ್ಲ 8,000 ಆಗಿದೆ. ಸೊ ನಿಮಗೆ ಹತ್ತಿರದಿಂದ ಪೆಂಡೆಂಟ್ ತೋರಿಸ್ತಿದ್ರೆ ಗೊತ್ತಾಗ್ತಿದೆ ಅಲ್ಲ. ಸೊ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು, ಅದಕ್ಕಾಗಿ ಮಾಡಿಸ್ಕೊಂಡೆ. ಸೊ ಈ ಒಂದು ಗ್ರೀನ್ ಬಂದು 5.5 ಆಗುತ್ತೆ. ಸೊ ಅದರದ್ದು ಒಂದು ಪೆಂಡೆಂಟ್ ನೀವೇನು ನೋಡ್ತಿದ್ದೀರಾ, ಮೋಪು ನ್ಯೂ ಡಿಸೈನು, ಯೂನಿಕ್ ಆಗಿದೆ. ಇದು ಬ್ಲ್ಯಾಕ್ ಆ್ಯಂಟಿಕಲ್ಲೂ ಸಿಗುತ್ತೆ, ರೆಡ್ ಆ್ಯಂಟಿಕಲ್ಲೂ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಬೀಡ್ಸು ಎಲ್ಲನೂ ಸೇರಿ ಮೇಕಿಂಗ್ ಎಲ್ಲನೂ ಸೇರಿ ಟೋಟಲ್ ಇದ್ರದ್ದು ಪ್ರೈಸ್ ಬಂದು 5.5 ಆಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಬರೋದಾದರೆ ನಾನು ಆಗಲೇ ಹೇಳಿದೆ 1,250 ರುಪೀಸ್. ಇದೇನಾದರೂ ಕಲರ್ ಹೋಗಲ್ಲ ಅಂತ ಹೇಳಿದರೆ, ಇನ್ ಕೇಸ್ ಹೋದರೆ ಪಾಲಿಶು ಸಹ ಮಾಡಿಸ್ಕೋಬೋದಂತೆ, ಏನೂ ಪ್ರಾಬ್ಲಮ್ ಇಲ್ಲ. ನಾವು ಪರ್ಫ್ಯೂಮ್ಸ್ ಏನು ಯೂಸ್ ಮಾಡಿದೆ ಇದ್ರ ಮೇಲೆ ಬೀಳ್ದಾಗೆ ಸೆಕ್ಯೂರ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೆ ಲಾಂಗ್ ಲಾಸ್ಟ್ ಬರುತ್ತೆ ಇದು, ಓಕೆನಾ. ಸೊ ಈ ಒಂದು ಜ್ಯುವೆಲರಿನೂ ನಂಗೆ ತುಂಬಾ ಇಷ್ಟ ಆಯಿತು. ಅದಾದ ನಂತರ ನಿಮಗೆ ತೋರಿಸಿದ್ನಲ್ವಾ ಈ ಒಂದು ಹಿಪ್ ಬೆಲ್ಟ್. ಸೊ ಹಿಪ್ ಬೆಲ್ಟ್ ಯಾವುದೇ ಥರ ಸಿಲ್ವರ್ ಅಲ್ಲ, ಸೊ ನಾರ್ಮಲಾಗಿ ಜಸ್ಟ್ ತೊಗೊಂಬಂದಲ್ಲ ಈ ಒಂದು ಜ್ಯುವೆಲರಿ ಜೊತೆನೇ ಆ್ಯಡ್ ಮಾಡಿ ತೋರಿಸೋಣ ಅಂತ ಹೇಳಿ ನಾನು ತೋರಿಸ್ತಿರೋ ಅಂಥದ್ದು. ಸೊ ಟೋಟಲಾಗಿ ಎಲ್ಲ ಒಟ್ಟಿಗೆ ತೋರಿಸೋದಾದರೆ ಈ ರೀತಿ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಿ ಅಲ್ವಾ, ಯಾವುದೆಲ್ಲ ಜ್ಯುವೆಲರಿ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ.